ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಅಣ್ಣ ಧರ್ಮರಾಜಣ್ಣ, ಯಾಕೋ ಇವತ್ತು ತಡಬೇಕೇಕೆ ಬಂದೆ? ಅಣ್ಣ ಸ್ವಲ್ಪ ಕುರಿಮರಿ ಜೊತೆ ಗುದ್ದಾಡೋದ್ರಲ್ಲಿ ತಡವಾಗಿ ಬಿಡ್ತಾನ. ಅಣ್ಣ ಇವನು ಹೇಳೋದಲ್ಲ, ಜನ ಹೇಳೋದಲ್ಲ ಸುಳ್ಳು. ಇವನ ಮಾತು ಕೇಳುತ್ತಾನೆ ಹೊರಟರೆ ಕೋರ್ಟು ಕಚೇರಿಗೆ ಹೋಗುವ ಸಮಯವನ್ನು ಬಹಳ ಹೊತ್ತೊಳೆದಲ್ಲ ಅನ್ಸುತ್ತೆ. ಶಶಿಧರ, ಏನು ನಿನ್ನ ಮಾತಿನ ಅರ್ಥ? ಅಣ್ಣ ಇಡೀ ಸುತ್ತು ಹತ್ತೋಳಿ ಜನರು ಸುಮ್ಮನಿರುವಾಗ ಇವನೊಬ್ಬನೇ ಆ MLA ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಹಿಡಿ ಮಣ್ಣು ಕೂಡ ಕೊಡಲಂತ ಹೇಳಿ ಬಂದಿದ್ದಾನೆ. ಇವನಿಗೆ ಏಕೆ ಬೇಕೋ ರೈತರ ಚಳವಳಿ ಹೋರಾಟ? ಅಣ್ಣ ಇದು ರೈತರ ಹೋರಾಟದ ಚಳವಳಿ ಅಷ್ಟೇ ಅಲ್ಲ ಅಣ್ಣ, ನಮ್ಮಂತ ಎಷ್ಟೋ ದನ ಕುರಿ ಮೇಯಿಸೋ ಬಡವರ ಹೋರಾಟ ಅಷ್ಟೇ ಕಣ್ಣ. ಈ ರೈತರು ಉತ್ತಿ ಬಿತ್ತಿ ಬೆಳೆದು ತಮ್ಮ ತುತ್ತಿನ ಚೀಲ ತುಂಬಿಸಿಕೊಳ್ಳೋರ ಹೋರಾಟ. ಇದನ್ನು ಬಿಟ್ಟು ಬೇರೆ ಕಡೆ ಖರಾಬು ಭೂಮಿ ನೋಡಿಕೊ ಅಂದ್ರೆ ತಪ್ಪ ತಮ್ಮ, ತಪ್ಪ. ಅದು ನನ್ನ ದೃಷ್ಟಿಯಲ್ಲಿ ತಪ್ಪು. ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮ ಊರ ದೊಡ್ಡ ಸಿಟಿ ಆಗುತ್ತೆ. ಅಲ್ಲಿ ಬಡ ರೈತರು ಒಬ್ಬೊಬ್ಬರಿಗೆ ನೌಕರಿ ಆಗ್ತದೆ. ಕುರಿ ಕಾಯುವುದಷ್ಟೇ ನಿನ್ನ ಕೆಲಸ. ಅದೇ ಕುರಿ ಮೇಯಿಸೋ ಗೋಮಾಳ ಹೋದ್ಮೇಲೆ ನಾನೆಲ್ಲಿಂದ ಕುರಿ ಮೇಯಿಸ್ಬೇಕಪ್ಪ, ನಾನೆಲ್ಲಿಂದ ಕುರಿ ಮೇಯಿಸ್ಬೇಕು? ಅಣ್ಣ ಇವನ ಮಾತು ಮಿತಿ ಮೀರ್ತಾ ಇದೆ. ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳು. ಗೌಡ್ರ ತಂಟೆಗೆ ಹೋಗ್ಬೇಡ ಅಂತ ಇಲ್ಲ ಅಂದ್ರೆ ಏನ್ ಮಾಡ್ತಿಲ್ಲ ಬೇಕಪ್ಪ. ನಿನ್ನ ಅವನ ಮಾತು ಕೇಳಿ ಇದ್ದ ಕುರಿನ ಮಾರ್ಬೇಕು, ಇಲ್ಲ ಸಂಡನಾಗಿ ಹೋಗಿ
ಆ ಹೆಣ್ಣಾಯಿ ಗೌಡನ ಕಾಲು ಹಿಡಿದು ಕ್ಷಮೆ ಕೇಳ್ಬೇಕು. ಹೌದು, ಇವೆರಡಲ್ಲಿ ಒಂದಾಗ್ಲೇಬೇಕು. ಸಾಧ್ಯವಿಲ್ಲ ಶಿಶಿಧರ, ಸಾಧ್ಯವಿಲ್ಲ. ನೀನು ಸರಿಯಾಗಿ ಮಾತನಾಡು. MLA ಆದ್ರೇನು, ಮಂತ್ರಿ ಆದ್ರೇನು, ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ. ನನ್ನ ತಮ್ಮ ಶಾಲೆ ಕಲಿತು ದೊಡ್ಡ ಸಾಹೇಬಾಗ್ಲಿ ಅಂತ ಶಾಲೆ ಕಳಿಸಿದ್ರೆ ನನಗೆ ಬುದ್ಧಿ ಹೇಳಕ್ ಬರ್ತಾನ. ನೀನಲ್ಲದೆ ಈ ವಿಷಯ ಬೇರೆ ಯಾರಾದ್ರೂ ಆಡಿದ್ರೆ ಇಷ್ಟೊತ್ತಿಗೆ ಆ ಸಿಂಧೂರು ಲಕ್ಷ್ಮ ಗೌಡನ್ ರುಂಡ